ವೆಲ್ಕಮ್ ಬ್ಯಾಕ್ ಟು ವಿ4 ಮೋಟಿವೇಶನಲ್ ಚಾನಲ್. ಮೂರ್ಖರ ಸಂತೆಯಲ್ಲಿ ಮೌನವಾಗಿರಬೇಕು, ಬುದ್ಧಿವಂತರ ಜೊತೆ ಬುದ್ಧನಂತಿರಬೇಕು, ಸಂಬಂಧಿಕರ ಜೊತೆ ಸಂಸ್ಕಾರದಿಂದಿರಬೇಕು. ಹೀಗೆ ಮಿಂಚಿ ಒಂದು ದಿನ ಮರೆಯಾಗಿ ಬಿಡಬೇಕು. ಆ ಮಿಂಚನ್ನು ಪ್ರಪಂಚವೇ ಬೆರಗಾಗಿ ನೋಡಬೇಕು. ಕೇವಲ ದೇವರನ್ನು ಪೂಜಿಸುವುದರಿಂದ ಪುಣ್ಯ ಬರುವುದಿಲ್ಲ. ಉತ್ತಮ ಬುದ್ಧಿ, ಉತ್ತಮ ಯೋಚನೆ, ಉತ್ತಮ ಕೆಲಸ, ಉತ್ತಮ ಮಾತು, ಉತ್ತಮ ವರ್ತನೆ, ಕರುಣೆ, ಅಹಿಂಸೆಯಿಂದ ಪುಣ್ಯ ಸಿಗುತ್ತದೆ. ಸ್ನಾನ ದೇಹವನ್ನು, ಧ್ಯಾನ ಮನಸ್ಸನ್ನು, ದಾನ ಧನವನ್ನು, ಯೋಗ ಜೀವನವನ್ನು, ಪ್ರಾರ್ಥನೆ ಆತ್ಮವನ್ನು, ವ್ಯತೆ ಆರೋಗ್ಯವನ್ನು, ಕ್ಷಮೆ ಸಂಬಂಧಗಳನ್ನು, ಪರೋಪಕಾರ ಅದೃಷ್ಟವನ್ನು ಪವಿತ್ರಗೊಳಿಸುತ್ತದೆ. ಕೋಪದಿಂದ ಗುಣವನ್ನು ಕಳೆದುಕೊಳ್ಳುತ್ತೇವೆ. ಹೆಚ್ಚಾಗಿ ಮಾತನಾಡಿದರೆ ಶಾಂತಿಯನ್ನು ಕಳೆದುಕೊಳ್ಳುತ್ತೇವೆ. ಅನಗತ್ಯವಾಗಿ ಮಾತನಾಡಿದರೆ ಕೆಲಸವನ್ನು ಕಳೆದುಕೊಳ್ಳುತ್ತೇವೆ. ಅಹಂಕಾರದಿಂದ ಮಾತನಾಡಿದರೆ ಪ್ರೀತಿಯನ್ನು ಕಳೆದುಕೊಳ್ಳುತ್ತೇವೆ. ಸುಳ್ಳು ಮಾತನಾಡಿದರೆ ಹೆಸರನ್ನು ಕಳೆದುಕೊಳ್ಳುತ್ತೇವೆ. ವೇಗವಾಗಿ ಮಾತನಾಡಿದರೆ ಅರ್ಥವನ್ನು ಕಳೆದುಕೊಳ್ಳುತ್ತೇವೆ. ಪ್ರೀತಿಯಿಂದ ಮಾತನಾಡಿದರೆ ಎಲ್ಲವನ್ನು ಗಳಿಸುತ್ತೇವೆ. ನಿಮ್ಮ ಕುರಿತು ನಿಮ್ಮನ್ನು ಯಾರಾದರೂ ಅವಮಾನ ಮಾಡುತ್ತಾ ಬೆನ್ನ ಹಿಂದೆ ಮಾತನಾಡುವವರಿಗೆ ನೀವು ಏನೂ ಮಾಡಬೇಕಿಲ್ಲ. ಸಮಯಕ್ಕೆ ಅವಕಾಶ ಕೊಡಿ. ಹೇಗೆ ನರಕ ಅನುಭವಿಸುತ್ತಾರೆಂದು ನೀವೇ ಕಾದು ನೋಡಿ. ಬದುಕಿನಲ್ಲಿ ಅತಿಯಾಗಿ ಮೌನವಾಗಿರುವುದು ಒಳ್ಳೆಯದಲ್ಲ. ಸಮಯಕ್ಕೆ ಸರಿಯಾಗಿ ತಪ್ಪುಗಳನ್ನು ವಿರೋಧಿಸುವುದನ್ನು ಕಲಿಯಿರಿ. ಬದುಕಿನಲ್ಲಿ ಆಗಿ ಹೋಗಿರುವುದನ್ನು ಸರಿಪಡಿಸಲು ಪ್ರಯತ್ನಿಸಬೇಡಿ, ಅದು ಅಸಾಧ್ಯ. ಮುಂದೆ ಆಗಬೇಕಾದುದನ್ನು ಸರಿಯಾದ ರೀತಿಯಲ್ಲಿ ಯೋಚಿಸಿ ಮಾಡಿ, ಅದು ನಿಮ್ಮಿಂದ ಮಾತ್ರ ಸಾಧ್ಯ. ನೆನಪಿಡಿ ಸ್ನೇಹಿತರೆ, ಬೇರೆಯವರನ್ನು ನೋಡಿ ನಾವು ಬದುಕಲು ಹೋದರೆ ಬದುಕು ಬೀದಿಗೆ ಬರುತ್ತದೆ. ನಮ್ಮ ಅಳತೆಗೆ ತಕ್ಕನಾಗಿ ಬದುಕಿದರೆ ಇಡೀ ಬದುಕೆ ಆನಂದವಾಗಿರುತ್ತದೆ. ಒಬ್ಬರ ಮನಸ್ಸು ನೋಯಿಸುವುದು ಸಮುದ್ರದಲ್ಲಿ ಕಲ್ಲು ಎಸೆದಷ್ಟು ಸುಲಭ. ಆದರೆ ಆ ಕಲ್ಲು ಎಷ್ಟು ಆಳಕ್ಕೆ ಹೋಗಬಲ್ಲದು ಎಂದು ಎಸೆದವರಿಗೆ ತಿಳಿದಿರುವುದಿಲ್ಲ. ನಿಮ್ಮನ್ನು ಇಷ್ಟಪಡುವವರೊಂದಿಗೆ ನೀವು ಎಂದಿಗೂ ಖುಷಿಯಾಗಿರಿ. ನಿಮ್ಮ ಜೊತೆ ಇದ್ದವರು ನಿಮ್ಮ ಬಿಟ್ಟು ಹೋಗುತ್ತಿದ್ದಾರೆಂದು ಬೇಸರ ಪಡಬೇಡಿ. ಎಲ್ಲರೂ ಎಲ್ಲವೂ ನಮ್ಮೊಂದಿಗೆ ಇರುವುದು ಕ್ಷಣಿಕ ಕಾಲ ಮಾತ್ರ ಎನ್ನುವುದನ್ನು ನೀವು ಮರೆಯಬೇಡಿ. ಯಾರು ಎಷ್ಟೇ ಸುಂದರವಾದ ವೇಷ ಹಾಕಿದರೂ ಪರಿಸ್ಥಿತಿಗಳು ಮತ್ತು ಕಾಲ ಅವರವರ ನಿಜ ಸ್ವರೂಪಗಳನ್ನು ಎಂದೋ ಒಂದು ದಿನ ಪರಿಚಯ ಮಾಡುವುದು ಮಾತ್ರ ಸತ್ಯ. ಅವರು ನಿಮ್ಮನ್ನು ಗೌರವಿಸಿದರೆ ನೀವು ಅವರಿಗೆ ಗೌರವಿಸಿ. ಅವರು ನಿಮ್ಮೊಂದಿಗೆ ಅಗೌರವದಿಂದ ನಡೆದುಕೊಂಡರೆ ಆಗಲೂ ನೀವು ಅವರನ್ನು ಗೌರವಿಸಿ. ಅವರಿಗೋಸ್ಕರ ನಿಮ್ಮಲ್ಲಿರುವ ಶ್ರೇಷ್ಠ ಗುಣವನ್ನು ನೀವೇಕೆ ಕಳೆದುಕೊಳ್ಳುತ್ತೀರಿ? ಪ್ರಾರ್ಥಿಸುವುದಕ್ಕಿಂತ ಮೊದಲು ನಂಬಿ, ಮಾತನಾಡುವುದಕ್ಕಿಂತ ಮೊದಲು ಕೇಳಿಸಿಕೊಳ್ಳಿ, ಖರ್ಚು ಮಾಡುವುದಕ್ಕಿಂತ ಮೊದಲು ಸಂಪಾದಿಸಿ, ಬಿಟ್ಟು ಕೊಡುವುದಕ್ಕಿಂತ ಮೊದಲು ಪ್ರಯತ್ನಿಸಿ, ಸಾಯುವುದಕ್ಕಿಂತ ಮೊದಲು ಬದುಕಿ. 100 ಸಾರಿ ಸೋತಿದ್ದರೇನಂತೆ, 101 ಸಾರಿ ಬಿದ್ದಿದ್ದರೇನಂತೆ. ಸೋಲು ಗೆಲುವಿನ ಮೆಟ್ಟಿಲು, ಬಿದ್ದರಲ್ಲವೇ ಮರಳಿ ಏಳುವುದು. ಬೀಳದಿದ್ದವನು ಎಂದು ಮೇಲೆದ್ದವನಲ್ಲ. ಎಲ್ಲ ಸಮಯದಲ್ಲಿ, ಎಲ್ಲ ಸ್ಥಳದಲ್ಲಿ, ಎಲ್ಲ ಸಂದರ್ಭದಲ್ಲಿ ನೀನೇ ಸರಿ ಎಂದು ನೀನು ಭಾವಿಸುವಿದೆಯಾದರೂ ಜೀವನದಲ್ಲಿ ನೀನು ಏನು ಕಲಿಯಲಾರೆ. ಜೀವನದಲ್ಲಿ ನಿಮಗಾಗಿ ಯಾರು ಕಾಯುತ್ತಾರೋ ಅವರಿಗಾಗಿ ಬದುಕಿ. ನಿಮಗಾಗಿ ಯಾರು ಅಳುತ್ತಾರೋ ಅವರನ್ನು ನಗಿಸಿ. ನಿಮಗಾಗಿ ಯಾರು ಪ್ರತಿಕ್ಷಣ ಹಂಬಲಿಸುತ್ತಾರೋ ಅವರನ್ನು ಪ್ರೀತಿಸಿ. ತಿರಸ್ಕಾರಕ್ಕೆ ಚಿಂತಿಸಬಾರದು, ಪುರಸ್ಕಾರಕ್ಕೆ ಕಾಯಬಾರದು. ಏನೇ ಬಂದರೂ ಹಿಗ್ಗಬಾರದು, ಎಂದಿಗೂ ಕುಗ್ಗಬಾರದು. ಯಾರನ್ನೋ ಮೆಚ್ಚಿಸಲು ಬದುಕಬಾರದು, ನಮ್ಮ ಇಚ್ಛೆಯಂತೆ ಬದುಕಬೇಕು. ಜನರು ದೇವರನ್ನೇ ಮೆಚ್ಚಲಿಲ್ಲ, ತಮ್ಮ ಸಂದರ್ಭಕ್ಕೆ ತಕ್ಕಂತೆ ಅಳೆದರು. ಇನ್ನು ನಾವೆಲ್ಲರೂ ಯಾವ ಲೆಕ್ಕ? ಅವಕಾಶ ಸಿಕ್ಕಿದೆ ಎಂದು ಯಾರಿಗೂ ಅವಮಾನ ಮಾಡಬೇಡಿ. ಸಮಯ ಒಂದೇ ರೀತಿ ಇರುವುದಿಲ್ಲ. ಸಮಯವು ಎಲ್ಲರಿಗೂ ಅವಕಾಶ ಮಾಡಿಕೊಡುತ್ತದೆ. ಕೆಳಗೆ ಬಿದ್ದವನು ಮೇಲೆ ಏಳಲೇಬೇಕು. ದೇವರು ಸೃಷ್ಟಿಸಿದ ಮನುಷ್ಯರೇ ಶಾಶ್ವತವಲ್ಲ. ಇನ್ನು ನಮಗೆ ನಾವೇ ಸೃಷ್ಟಿಸಿಕೊಂಡ ಸಂಬಂಧಗಳು ಎಂದೂ ಶಾಶ್ವತವಲ್ಲ, ನೆನಪಿರಲಿ.
ಪ್ರಶ್ನಿಸುವ ಗುಣ ನಮ್ಮಲ್ಲಿ ಹೆಚ್ಚಾದಷ್ಟು ನಮ್ಮ ಶತ್ರುಗಳ ಸಂಖ್ಯೆ ಹೆಚ್ಚಾಗುತ್ತದೆ. ಇದೇ ಬದುಕಿನ ಕಠೋರ ಸತ್ಯ. ಎಲ್ಲವೂ ನನಗೆ ಬೇಕು ಎಂದು ಶುರುವಾಗುವ ಆಸೆ ಕೊನೆಗೆ ನನಗೆ ಏನೂ ಬೇಡ ಎನಿಸುವಂತೆ, ಎಲ್ಲರೂ ನನ್ನವರೇ ಎಂದು ಶುರುವಾಗುವ ಸಂಬಂಧ ಕೊನೆಗೆ ಯಾರೂ ನನ್ನವರಲ್ಲ ಎನ್ನುವುದೇ ನಿಜ ಜೀವನ. ಜೀವನದಲ್ಲಿ ಸಾಧ್ಯವಾದರೆ ಓಡು, ಆಗಲಿಲ್ಲವಾದರೆ ನಡೆ. ಅದು ಸಾಧ್ಯವಾಗದಿದ್ದರೆ ಉರುಳಿಕೊಂಡಾದರೂ ಹೋಗು, ಆದರೆ ಕದಲದೆ ಒಂದೇ ಕಡೆ ನಿಲ್ಲಬೇಡ. ನಿಮ್ಮ ಮನೆಯ ಪರಿಸ್ಥಿತಿಯಾಗಲಿ, ನಿಮ್ಮ ಕಷ್ಟಗಳೇ ಆಗಲಿ ನಿಮಗೆ ಮಾತ್ರ ಗೊತ್ತು, ಮಾತನಾಡುವ ಜನಗಳಿಗೆ ಅಲ್ಲ. ಅಂತಹ ಅವಿವೇಕಿಗಳ ಮಾತಿಗೆ ಎಂದು ಕಿವಿ ಕೊಡಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಹೊಸ ಮೋಟಿವೇಶನಲ್ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಸಕಾರಾತ್ಮಕವಾಗಿ ಯೋಚಿಸಿ ಸಂತೋಷವಾಗಿ ಬಾಳಿರಿ. ಧನ್ಯವಾದಗಳು.